ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ದಲಿತ ಸಂಘರ್ಷ ಸಮಿತಿ ಮತ್ತು ವಿವಿಧ ಸಂಘಟನೆಗಳಿಂದ ಕಿಶೋರ್ ರಾಕೇಶ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆತದ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ದೂಗೂರು ಮಂಜಪ್ಪ ಸುಧಾಕರ್ ಕುಗ್ವೆ ಒತ್ತಾಯ. ಇಂಟರ್ನ್ಯಾಷನಲ್ ಎಕ್ಸ್ಪೋನಲ್ಲಿ ರಕ್ತದಾನ ಶಿಬಿರ, ಶಾಸಕರಿಂದ ಚಾಲನೆ. ಸಾಗರದಲ್ಲಿ ಉದ್ಯಮ ಬೆಳವಣಿಗೆಗೆ ಅಗತ್ಯ ಸಹಕಾರದ ಭರವಸೆ ನೀಡಿದ ಬೇಳೂರು. ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಎಕ್ಸ್ಪೋದಲ್ಲಿ ವಿವಿಧ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ. ಈಗ ಸುದ್ದಿಯ ವಿವರ. ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಗುರುವಾರ ದಲಿತ ಸಂಘರ್ಷ ಸಮಿತಿ, ಅಹಿಂದ ಒಕ್ಕೂಟ, ರಕ್ಷಣಾ ವೇದಿಕೆ ಮತ್ತು ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದು ಅವಮಾನ ಮಾಡಿರುವ ಕಿಶೋರ್ ರಾಕೇಶ್ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಪರಮೇಶ್ವರ್ ದೂಗೂರು, ಮಂಜಪ್ಪ ಎಂಬಿ, ಸುಧಾಕರ್ ಕುಗ್ವೆ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಎನ್ ವೆಂಕಟಗಿರಿ, ಕುಮಾರ್, ಹನುಮಂತಪ್ಪ, ಧರ್ಮಪ್ಪ, ಹೊಯ್ಸಳ, ಸುಂದರ್ ಸಿಂಗ್, ರವಿ ಕುಗ್ವೆ, ಎಚ್.ಬಿ. ರಾಘವೇಂದ್ರ, ರಮೇಶ್ ಐಗಿನಬೈಲು, ಪ್ರೇಮ, ಮನೋಜ್ ಕುಗ್ವೆ, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಕಿಶೋರ್ ಭ್ರಷ್ಟ ಕಿಶೋರನಿಗೆ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಹೋರಾಟಕ್ಕೆ, ಜಿಲ್ಲಾ ಸಮಿತಿ ಹೋರಾಟಕ್ಕೆ, ರಕ್ಷಣಾ ವೇದಿಕೆ ಹೋರಾಟಕ್ಕೆ ಭ್ರಷ್ಟ ನೀಚ ಕಿಶೋರನಿಗೆ, ಭ್ರಷ್ಟ ನೀಚ ಕಿಶೋರನನ್ನು ಎಸ್ತಿರೋದು ನಮ್ಮ ಇಂಡಿಯಾದಾಗೆ, ಪ್ರಪಂಚದಾಗೆ ನಾಚಿಕೆ ತರಂತ ಒಂದು ದೇಶದ ಸಂಸ್ಕೃತಿ ಆಯ್ತು. ಈ ನಮ್ಮ ದೇಶದ ಈ ತರ ಒಂದು ಕೆಟ್ಟ ಅವಹೇಳನ ಸಂಸ್ಕೃತಿಗೆ ಕಾರಣರಾದಂತ ಆ ಕಿಶೋರನ್ನ, ಯಾಕಂದ್ರೆ ಈಗ CCTV ಇದಾವು, ಅವನು ಎಸ್ತುದು ನೇರವಾಗಿ ಗೊತ್ತಿರೋದ್ರಿಂದ ಕೋರ್ಟಿಗೆ ಸಾಕ್ಷ್ಯ ಆಧಾರಗಳು ಒಂದು 10-20 ವರ್ಷ ಎಳೆಯಂತ ಅಗತ್ಯ ಇಲ್ಲ. ಸೀದಾ ಗಲ್ಲಿಗೆ ಏರಿಸಿದ್ರೆ ಮುಂದೆ ಇಂಥ ಕೆಲಸ ಮಾಡೋಂಥ ಸಾವಿರಾರು ಲಕ್ಷಾಂತರ ಜನಗಳು, ಅವನು ಯಾವುದೇ ವಾದಿಗಳಾಗ್ಲಿ, ನನಗೆ ಆ ಪ್ರಶ್ನೆ ಬೇರೆ, ಅಂತರ್ನ ಗಲ್ಲಿಗೆ ಏರಿಸಿದ್ರೆ ಮುಂದೆ ಇಂಥ ಘಟನೆಗಳು ನಮ್ಮ ಇಂಡಿಯಾದಲ್ಲಿ ನಡೆಯೋದಿಲ್ಲ. ಮೋದಿ ಅವರು ಬರೋಕ್ಕಿಂತ ಮೊದಲೇನೆ ಸುಮಾರು 70 ವರ್ಷ ಆಳಿರೋ ಕಾಂಗ್ರೆಸ್ ಸರ್ಕಾರ ಏನೂ ಮಾಡ್ತಾ ಇಲ್ಲ. ನನ್ನ ತಗವರಿ, ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿ ನಮ್ಮಂತ ಮುಗ್ಧ ಜನರನ್ನ ಓಟ್ ತಗೊಂಡು ಇವತ್ತು ಇವ್ರ ಆಡಳಿತ ನೋಡಿದ್ರೆ ಇಂಥ ಬೂಟ್ ಎಸ್ತಿರೋಂಥ ವ್ಯಕ್ತಿನೂ ಮತ್ತೆ ಇಂಡಿಯಾದಾಗೆ ಇಟ್ಕೊಂಡು ಇವನಿಗೆ ಯಾವುದೇ ಕಾನೂನು ಕ್ರಮ ತಗನದಂಗೆ ಇವತ್ತಿನ ಯುವಕರು ಎದ್ದು ನಿಂತು ಈ ದೇಶದ ಈ ಸಂವಿಧಾನದ ರಕ್ಷಣೆಗೆ ಕೊಡಬೇಕಾಗಿದೆ, ಕೊಡ್ತಕ್ಕಂಥ ಅವಶ್ಯಕತೆ ಕೂಡ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ಏನ್ ಈ ಮನುವಾದಿಗಳಿದ್ದಾರೆ, ಇದೇ ದೇಶದ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರಲ್ಲ, ಈ ಜಸ್ಟ್ ಹೇಳಿದ್ರು ಪಾಲ್ಗೊಂಡವರಲ್ಲ. ಇದೇ ಜಾತಿ ವ್ಯವಸ್ಥೆಯಲ್ಲಿ ಹಿಂದುಳಿದ ವರ್ಗನ ತುಳಿದು ಈ ಹಿಂದುಳಿದ ವ್ಯವಸ್ಥೆ ವರ್ಣಭೇದ ನೀತಿಯನ್ನ ತಂದಿರ್ತಕ್ಕಂಥದ್ದು ಬಸವಣ್ಣರ ಕಾಲದಿಂದ, ನಾರಾಯಣ ಗುರು ಅವರ ಕಾಲದಿಂದ ಅನೇಕ ಬೇರೆಯಾದಂತ ಹೋರಾಟಗಾರರು ಕೂಡ ಈ ಮುಂದುವರೆದ ಜನಾಂಗದ ಮನುಸ್ಮೃತಿಯ ಒಳಗೆ ಸಿಕ್ಕಿ ನಲುಗಿ ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ಕಂಡಿದ್ದೀವಿ, ಓದಿದ್ದೀವಿ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಈ ಮನುವಾದಿಗಳು ಎಲ್ಲಿ ತನಕ ಈ ತರ ಇರ್ತಾರೆ ಅಲ್ಲಿ ತನಕ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗಲ್ಲ. ಇವರ ಉದ್ದೇಶ ಒಂದೇ. ಇವ್ರು ಈಗಲೂ ನಾಗ್ಪುರದಾಗೆ ರಾಷ್ಟ್ರ ಧ್ವಜ ಹಾರಿಸ್ತಾ ಇಲ್ಲ, ತ್ರಿವರ್ಣ ಧ್ವಜನ ಹಾರಿಸ್ತಾ ಇಲ್ಲ, ರಾಷ್ಟ್ರ ಗೀತೆನ ಹಾಡ್ತಾ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಮಾನತೆಗಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಸಂವಿಧಾನವನ್ನ ಅವ್ರು ಯಾವತ್ತೂ ಒಪ್ಕೊಂಡಿಲ್ಲ. ಹಾಗಾಗಿ ಅವರು ನಿಜವಾದ ಆಡಳಿತ ಮಾಡಿದ್ರು. ಆದ್ರೆ ಎಲ್ಲರಿಗೂ ಶಿಕ್ಷಣವನ್ನು ಕೊಟ್ಟರು, ಇಂಗ್ಲಿಷ್ ಕಲಿಯಕ್ ಬಿಟ್ರು. ಇದೇ ಮನುವಾದಿಗಳು
ಮಾನವೀಯತೆಯನ್ನ ತುಂಬಿ ಸಂಸ್ಕೃತ ಒಬ್ಬರಿಗೂ ಕಲಿಯಕ್ ಬಿಟ್ಟೇ ಇಲ್ಲ. ಸೊ ಅವ್ರು ಮಾತ್ರ ಸಂಸ್ಕೃತ ಹೇಳಿ ಏನೇನು ಇದು ಮಾಡ್ತಾರೋ ಗೊತ್ತಿಲ್ಲ. ಸಂಸ್ಕೃತ ಮಾತ್ರ ಅವ್ರ ಹತ್ರ ಇಟ್ಕೊಂಡು ನಮ್ಮ ಮೌಢ್ಯತೆಗೆ, ನಮ್ಮ ಹಿಂದುಳಿದ ವರ್ಗದ ಯುವಕರನ್ನ ಉತ್ತಮರಾಗಕ್ಕೆ ಯಾವತ್ತೂ ಬಿಡ್ಲೇ ಇಲ್ಲ. ಹಾಗಾಗಿ ಮುಂದೆ ಯಾವ ಕಾರಣಕ್ಕೂ ಬಿಡಲ್ಲ. ಈ RSS ನ ಸಂಸ್ಕೃತಿ ಇರ್ತಕ್ಕಂಥ, ಮನುವಾದಿ ಸಂಸ್ಕೃತಿ ಇರ್ತಕ್ಕಂಥ ಏನಿದ್ದಾರೆ ಅವ್ರು ಯಾರು ಈ ದೇಶದ ಪ್ರಧಾನಿ ಆಗಕ್ಕಾಗ್ಲಿ, ಮುಖ್ಯಮಂತ್ರಿ ಆಗಕ್ಕಾಗ್ಲಿ, ಉನ್ನತ ಹುದ್ದೆನ ಅಲಂಕಾರ ಮಾಡಕ್ಕಾಗ್ಲಿ ಅವರು ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರು ನಿಜವಾಗಿಯೂ ಅವ್ರ ಹತ್ರ ಈ ಸಂವಿಧಾನ, ಈ ದೇಶದ ಬದ್ಧತೆ ಇದ್ರೆ ಈಗಲೇ ರಾಜೀನಾಮೆ ಕೊಟ್ಟು ಹೊರಗೋಗ್ಬೇಕು. ಸಾಗರ ಭದ್ರಕಾಳಿ ಸಭಾಭವನದಲ್ಲಿ ಶುಕ್ರವಾರ ಸದ್ಗುರು ಮೊಬೈಲ್ ಸಂಸ್ಥೆ ವತಿಯಿಂದ ಗ್ಯಾಲಕ್ಸಿ ಇಂಟರ್ನ್ಯಾಷನಲ್ ಎಕ್ಸ್ಪೋ ಅಂಗವಾಗಿ ರೋಟರಿ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಉಪವಿಭಾಗೀಯ ಆಸ್ಪತ್ರೆ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ರಕ್ತದಾನ ಶಿಬಿರ ಉದ್ಘಾಟಿಸಿ ಶಾಸಕ ಬೇಳೂರು ಮಾತನಾಡಿದರು. ಸಂಸ್ಥೆಯ ಸದ್ಗುರು ಪವನ್, ವರ್ಷ, ನಗರಸಭಾ ಸದಸ್ಯರಾದ ಮಧುಮಾಲತಿ, ಗಣಪತಿ ಮಂಡಗಳಲೆ, ಸೈಯದ್ ಜಾಕಿರ್, ರವಿಕುಮಾರ್, ತಾರಾಮೂರ್ತಿ, ಸಿಬಿನ್ ಇನ್ನಿತರರು ಹಾಜರಿದ್ದರು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಸಣ್ಣದರಿಂದ ದೊಡ್ಡಕ್ಕೆ ಬರೋದು ಎಲ್ಲರೂ ಸಾಧ್ಯ. ಟೀ ಅಂಗಡಿ ಇಟ್ಟಂತ ಇವತ್ತು ದೇಶದ ಪ್ರಧಾನಮಂತ್ರಿ ಆದರು. ಹಾಗೆ ಸಣ್ಣ ಮಟ್ಟದಲ್ಲಿ ಬಂದಂಥವರು ಅದನ್ನು ಬೆಳಕೋತಾ ಇವತ್ತು ಸಾಗರದಲ್ಲಿ ಮಾಡಿದ್ದಾರೆ, ನೆಕ್ಸ್ಟ್ ಶಿವಮೊಗ್ಗ ಮಾಡ್ತಾರೆ, ಶಿವಮೊಗ್ಗದಿಂದ ಬೆಂಗಳೂರು ಮಾಡುವಂಥ ಶಕ್ತಿ ಬೆಳೀತದೆ ಅನ್ನೋದು ಇದ್ರಿಗೆ ಗೊತ್ತಾಗುತ್ತೆ. ಭಾಳ ಖುಷಿಯಾಗುತ್ತೆ. ಸಾಗರದ 30% ಜನ ಬಂದಿರೋಂತೆ 70% ಔಟ್ಸೈಡಿಂದ ಬಂದಿದ್ದಾರೆ. ಅಂದರೆ ಒಂದು ಫುಡ್ ಮೇಳ ಇರ್ಬೋದು ಅಥವಾ ಈ ಥರ ಬೃಹತ್ ಮಾರಾಟ ಪ್ರದರ್ಶನ ಮೇಳಗಳಲ್ಲಿ ಇವತ್ತು ನಡೆಸೋದು ಭಾಳ ಕಷ್ಟ ಇದೆ. 3 ಡೇಸು ಇವತ್ತು ಇವರೆಲ್ಲರೂ ಶ್ರಮ ಹಾಕಿ ಒಂದು ಉತ್ತಮವಾದಂಥ ಇಲ್ಲೊಂದು ಪ್ರದರ್ಶನ ಮಾಡಿ ಒಳ್ಳೆಯ ಮಾರಾಟ ಮತ್ತು ಪ್ರದರ್ಶನ ಮೇಳವನ್ನು ಮಾಡಿದ್ದಾರೆ. ಇದರಲ್ಲಿ ಸಾಗರದ ನಾಗರಿಕರಲ್ಲಿ ಒಂದು ವಿಶೇಷವಾದಂಥ ಆದ್ಯತೆ ಇದೆ. ಏನಂತ ಹೇಳಿದ್ರೆ, ಏನೇ ಒಂದು ಪ್ರದರ್ಶನ ಮಾಡಿದ್ರು, ಏನೇ ಒಂದು ವ್ಯವಸ್ಥೆ ಮಾಡಿದ್ರು ಸಹ, ಒಂದು ಯಕ್ಷಗಾನ ಮಾಡಿದ್ರು ಸಹ ಜನ ಪ್ರಾಕಾರ ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಇವತ್ತು ಶುರುವಾಗಿದೆ. ಇವತ್ತು ನಾಳೆ ನಾಡು ಮೂಡಿಸಿದರೆ ಇನ್ನು ಜನರಿಗೆ ಈಗಾಗಲೇ ಗೊತ್ತಾಗ್ತದೆ, ಬರ್ತಾರೆ ಖಂಡಿತ. ಯಾರ್ಯಾರು ಇವತ್ತು ಅಂಗಡಿಗಳನ್ನು ಹಾಕಿದ್ದೀರಿ, ಮಳಿಗೆಗಳನ್ನು ಹಾಕಿದ್ದೀರಿ, ದೂರದಿಂದ ಬಂದಿದ್ದೀರಿ, ಯಾರಿಗೂ ನಿರಾಸೆ ಆಗುವಂಥದ್ದಿಲ್ಲ. ಸದ್ಗುರು ನಮ್ಮ ಪವನ್ ಅವರು ಹೇಳಿದರು, ಅವರು ವಾಟ್ಸಪ್ ಗ್ರೂಪಲ್ಲಿ ಸುಮಾರು 6.5-7 ಲಕ್ಷ ಜನ ನಮ್ಮ ಫಾಲೋವರ್ಸ್ ಇದ್ದಾರೆ. ಒಂದು ಸೋಷಿಯಲ್ ಮೀಡಿಯಲ್ಲಿ ಇಷ್ಟೊಂದು ಜನಸಂಖ್ಯೆಯಲ್ಲಿರುವಂಥ ಒಂದು ಟೀಮ್ ಇಟ್ಕೊಂಡ್ರೆ ಅದರಿಂದ ಆ ಮೂಲಕ ಭಾಳಷ್ಟು ಜನ ಬರ್ತಾರೆ. ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಇವತ್ತು ಇಲ್ಲಿ ಮಾಡಿದ್ದಾರೆ. ಖುಷಿಯಾಗುತ್ತೆ. ಬಹುಶಃ ಇಲ್ಲಿ ನೋಡಿ, ತಿಂಡಿ ಇದೆ, ಬಟ್ಟೆ ಅಂಗಡಿಗಳಿದೆ, ಚಕ್ಲಿ ಗಿಟ್ಲಿ, ಉಪ್ಪಿನಕಾಯಿ ಎಲ್ಲ ವ್ಯವಸ್ಥೆ ಎಲ್ಲವೂ ಇದೆ. ಎಲ್ಲ ವೆರೈಟೀಸ್ ಇಟ್ಟಿದ್ದಾರೆ. ಕೆಳಗಡೆ ಏನೋ ಫರ್ನಿಚರ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಪ್ರಥಮ ಬಾರಿಗೆ ಒಂದು ಉತ್ತಮವಾದಂಥ ಇವತ್ತು ಬೃಹತ್ ಮಾರಾಟ ಮತ್ತು ಪ್ರದರ್ಶನ ಮಳಿಗೆಯನ್ನು ಇವತ್ತು ಮಾಡಿದ್ದಾರೆ. ಭಾಳ ಖುಷಿಯಿಂದ ಉದ್ಘಾಟನೆ ಮಾಡಿದ್ದೀನಿ. ಸಾರ್ವಜನಿಕರು ಸಹ ಇಲ್ಲಿ ಬರಬೇಕು. ಇಲ್ಲೆಲ್ಲ ವ್ಯವಸ್ಥೆ ಏನಿರುತ್ತೆ ಅದನ್ನು ತಾವು ನೋಡಬೇಕು, ಖರೀದಿ ಮಾಡಬೇಕು. ಭಾಳ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಹೇಳಿದೆ, ಇಲ್ಲಿ ಅಡ್ಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡೋದಾದರೆ ಗಾಂಧಿ ಮೈದಾನದಲ್ಲೇ ಮಾಡಲಿ. ಗಾಂಧಿ ಮೈದಾನದಲ್ಲಿ ನಮ್ಮದೇ ಜಾಗ ಇದೆಯಲ್ಲ, ಆಚೆ ಇಲ್ಲಿಗೆ ಫುಲ್ ಟೆಂಟ್
ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.